ಧನಸ್ಸು ರಾಶಿಯವ್ರಿಗೆ ಹೇಳಕ್ಕೆ ಬೇಜಾರಾಗುತ್ತೆ. ಯಾಕಂದ್ರೆ ತುಂಬಾ ಕೆಟ್ಟಿರೋ ರಾಶಿ ಧನಸ್ಸು ರಾಶಿನೇ. ಯಾಕಂದ್ರೆ ಈ ಒಂದು ಟೈಮಲ್ಲಿ, ಈ 1.5 ತಿಂಗಳಲ್ಲಿ, ಯಾಕಂದ್ರೆ ನಿಮ್ಗೆ ತುಂಬಾ ಕಷ್ಟ ಅಂದ್ರೆ ನೋಡಿ, ನಿಮ್ಮ ಒಂದು ಗುರುವಿನ ದೃಷ್ಟಿ ಏನಿರುತ್ತೆ, ಗುರುವಿನ ದೃಷ್ಟಿ ನಿಮ್ಮ ಮನೆಗೆ 12ನೇ ಮನೆಗೆ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ಬುಧ ಮತ್ತೆ ಕುಜ ನಿಮ್ಮ ಮನೆಗೆ 12ನೇ ಮನೇಲಿ ಇರ್ತಾರೆ. ಎಲ್ಲ ಒಂದ್ ಕಡೆ ಲಾಸ್ ಅಲ್ಲಿ ಇರ್ತೀರಿ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ ನೋಡಿ, 3ನೇ ಮನೇಲಿ ರಾಹು, 4ನೇ ಮನೇಲಿ ಶನಿ ಇರೋದ್ರಿಂದ ಶನಿ ಮೇಲೆ ಒಂದು ಏನಪ್ಪ, ಗುರುವಿನ ದೃಷ್ಟಿ ಶನಿ ಮೇಲೆ 9ನೇ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಅದೇ ರೀತಿ ನಿಮ್ಗೆ 2ನೇ ಮನೆ ಮಕರ ರಾಶಿ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಮತ್ತೆ ನಿಮ್ಮ ರಾಶಿಯಾಧಿಪತಿ ಗುರು ಬಂದು ನಿಮ್ಗೆ 8ನೇ ಮನೇಲಿ ಇರ್ತಾರೆ. ನಿಮ್ಮ ರಾಶಿಯಾಧಿಪತಿ ಗುರು 8ನೇ ಮನೆಗೆ ಬಂದಿರೋದು ನಿಮ್ಮನ್ನ ಕಣ್ಣೀರಲ್ಲಿ ಕೈ ತೊಳಸ್ತಾನೆ. ಯಾಕಂದ್ರೆ ಯಾವುದೇ ಒಂದು ದೃಷ್ಟಿ ಬೀಳ್ಬೋದು, ಆದರೆ ನೇರ 8ನೇ ಮನೆಗೆ ಬಂದಾಗ, ಮತ್ತೆ 4ನೇ ಮನೇಲಿ ಶನಿ, ಮತ್ತೆ ನೋಡಿ ನಿಮ್ಗೆ ಬುಧ ಕುಜ 12ಕ್ಕೆ ಬಂದಿರೋದ್ರಿಂದ ಧನಸ್ಸು ರಾಶಿಯವ್ರಿಗೆ ಎಲ್ಲ ಕಡೆಯಿಂದ ಲಾಕ್ ಆಗ್ತೀರಾ. ತುಂಬಾ ಕೆಟ್ಟಿರೋ ರಾಶಿ ಧನಸ್ಸು ರಾಶಿ ಆಗಿರುತ್ತೆ. ನವೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಕಣ್ಣೀರಲ್ಲಿ ಕೈ ತೊಳಿತೀರಾ ಧನಸ್ಸು ರಾಶಿಯವರು. ಹಾಗಾಗಿ ಧನಸ್ಸು ರಾಶಿಯವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಾದ್ರೂ ನೀವು ದೂರ ಮಾಡ್ಕೊಳ್ಳೋದಾಗಿರ್ಬೋದು, ಕಳ್ಕೊಳ್ಳೋದಾಗಿರ್ಬೋದು, ನೀವೇ ಎಲ್ಲಾದ್ರೂ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಎಲ್ಲೋ ಒಂದ್ ಕಡೆ ಅಪಘಾತ ಆಗೋದಾಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಏಟ್ ಬಿದ್ರು ಅದು ದೊಡ್ಡ ಗಾಯವಾಗಿ ಕಾಣೋದು, ಏನೋ ಒಂದು ಮನಃಶಾಂತಿಯನ್ನ ಕೆಡಿಸ್ಕೊಳ್ಳೋದು, ಅಥವಾ ತುಂಬಾ ಬೇಕಾಗಿರೋದು ನಿಮ್ಗೆ ಮೋಸ ಮಾಡಿ ಹೋಗೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ ಧನಸ್ಸು ರಾಶಿಯವ್ರಿಗೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿರೋರೇ ನಿಮ್ಮನ್ನ ಹಳ್ಳ ತೋಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಧನಸ್ಸು ರಾಶಿಯವ್ರಿಗೆ ನಡೆಯುತ್ತೆ. ಹಾಗಾಗಿ ಧನಸ್ಸು ರಾಶಿಯವ್ರಿಗೆ ತುಂಬಾ ಟೈಮ್ ಕೆಟ್ಟಿದೆ ಅಂತಾನೆ ಹೇಳ್ತೀನಿ. ನೀವು ಪರಿಹಾರ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನೋಡಿ, ಅದರಲ್ಲಿ ನೀವು ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದವರು ಧನಸ್ಸು ರಾಶಿಯಲ್ಲಿರ್ತೀರಾ. ಹಾಗಾಗಿ ಈ 3 ನಕ್ಷತ್ರದವರು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಈ 3 ನಕ್ಷತ್ರದವರು, ಈ 3 ನಕ್ಷತ್ರಕ್ಕೂ ಎಲ್ಲೋ ಒಂದ್ ಕಡೆ ಒಂದು ಗ್ರಹಣ ಹಿಡಿದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಬ್ಲ್ಯಾಂಕ್ ಆಗ್ತೀರಾ ಈ 1.5 ತಿಂಗಳು ಗುರು ಬದಲಾವಣೆಯಿಂದ ಆಗಿರ್ಬೋದು, ಈ 1 ತಿಂಗಳು ನವೆಂಬರ್ ತಿಂಗಳಲ್ಲಿ ಬುಧ ಮತ್ತೆ ಕುಜನ ಬದಲಾವಣೆಯಿಂದ ಆಗಿರ್ಬೋದು, ತುಂಬಾ ಬ್ಲ್ಯಾಂಕ್ ಆಗ್ತೀರಾ. ನಿಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದೇ ತೋಚೋದಿಲ್ಲ. ಯಾಕಂದ್ರೆ ಬುಧ ನಿಮ್ಮ ಬುದ್ಧಿಯನ್ನ ತುಂಬಾ ಹಿಡಿದಿಟ್ಟಿರ್ತಾನೆ. ಅದೇ ರೀತಿ ನಿಮ್ಮ ರಾಶಿಯಾಧಿಪತಿ ಗುರು 8ನೇ ಮನೆಗೆ ಹೋಗಿರೋದು, ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಧನಸ್ಸು ರಾಶಿಯವರು, ಶುಕ್ರ ಒಬ್ಬ 11ನೇ ಮನೇಲಿದ್ದಾನೆ. ಆದ್ರೆ ದುಡ್ಡು ಬರಬೇಕು ಅಂತಂದ್ರೆ ಎಲ್ಲ ಗ್ರಹಗಳ ಸಪೋರ್ಟು ಬೇಕು, ದುಡ್ಡು ಬರುತ್ತೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ನಿಮ್ಮನ್ನ ಸಮಾಧಾನ ಮಾಡಕ್ಕೆ ನಿಮ್ಗೆ ಯಾರಾದ್ರೂ ಒಬ್ರು, ನಿಮ್ಮ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರಾದ್ರೂ ಒಬ್ರು ಸಿಗ್ತಾರೆ. ಅದರಿಂದ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬೋದು. ಆದ್ರೆ ಯಾವುದೇ ಕೆಲಸ ಕಾರ್ಯ, ನೀವು ಹೊಸ ಕೆಲಸ ಕಾರ್ಯಕ್ಕೆ ಕೈ ಹಾಕ್ಲೇಬಾರ್ದು. ಯಾಕಂದ್ರೆ ತುಂಬಾ ಕೆಟ್ಟಿರೋ ಒಂದು ತಿಂಗಳಿದಾಗಿರುತ್ತೆ. ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ರೆಮಿಡಿ ಅಂತ ಬಂದ್ರೆ ಏನಪ್ಪಾ ಅಂದ್ರೆ, ಅತಿ ಹೆಚ್ಚು ಎಲ್ಲೋ ಬಟ್ಟೆ ಆಗಿರ್ಬೋದು, ಕಡಲೆಕಾಳನ್ನ ನಿಮ್ಮ ಮನೇಲಿ ಸ್ಟಾಕ್ ಮಾಡೋದು, ಕಡಲೆಕಾಳನ್ನ ಅತಿ ಹೆಚ್ಚು ಸೇವಿಸೋದು, ಕಡಲೆಕಾಳು ಉಸುಲಿನ ಮಾಡಿ ಗುರುವಾರ ಎಲ್ಲೋ ಒಂದ್ ಕಡೆ ದೇವಸ್ಥಾನಗಳ ಹತ್ರ ಹಂಚೋದು, ಇವೆಲ್ಲ ಮಾಡ್ತಾ ಬಂದ್ರೆ ಈ 1 ತಿಂಗಳು ನಿಮ್ಮನ್ನ ಕಾಪಾಡ್ಬೋದು. ಅತಿ ಹೆಚ್ಚು ಗಂಧವನ್ನ ಯೂಸ್ ಮಾಡಿ, ಅಥವಾ ನಿಮ್ಮ ಮನೇಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ, ನಿಮ್ಮ ಸುತ್ತಮುತ್ತ ಬಡ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಪೆನ್ನು, ಪೆನ್ಸಿಲು, ಬುಕ್ಕು ಇದನ್ನ ಕೊಡಿಸ್ತಾ ಬನ್ನಿ. ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ನೀವು ಗುರುಗ್ರಹದ ಒಂದು ಸ್ಟೋನ್ ಅಥವಾ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡ್ಲೇಬೇಕಾಗುತ್ತೆ. ಅದನ್ನ ಯೂಸ್ ಮಾಡಿ ಅತಿ ಹೆಚ್ಚು ನಿಮ್ಮ ಮನೇಲಿ ಅರಿಶಿನ, ಯೆಲ್ಲೋ ಕಲರ್ ಹೂವು, ಮತ್ತೆ ಅರಿಶಿಣದ ಬಟ್ಟೆ, ಇದನ್ನ ತುಂಬಾ ಯೂಸ್ ಮಾಡ್ತಾರೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಹೇಳ್ತಾ ಹೋಗ್ತೀನಿ.